ಇನ್ನು ಸೇತುವೆ ಬಂದ್ರೆ ಸಾರ್ವಜನಿಕದಲ್ಲಿ 11 ಸೇತುವೆಗಳು ದುರಸ್ತಿ ಆಗಬೇಕಾಗಿದೆ ಸರ್. 8 ಕೆರೆಗಳು ನಮ್ಮಲ್ಲಿ ದುರಸ್ತಿ ಆಗಿದೆ ಸರ್. ಹೆದ್ದಾರಿಪುರ ಕೆರೆ ಒಂದು ಏನಿದೆ ಬೇಜಾರಾಗಿ ಒಂದ್ ಸೈಡ್ ರೀಚ್ ಆಗಿದೆ ಸರ್. ಅದಕ್ಕೆ ಸ್ಯಾಂಡ್ ಬ್ಯಾಗ್ಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಮತ್ತೆ ವೇಟ್ವಿ ಅನ್ನ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ಇವತ್ತೆಲ್ಲ ಮಾಡಿದೆ ಸರ್. ಕೆರೆ ಸೇಫ್ ಇಲ್ಲ ನೋಡಿ. ತಕ್ಷಣ ಅಲ್ಲಿ ಯಾರಿಗಾದ್ರೂ PA ಇರ್ತಾರೆ ಅಥವಾ ಯಾರು ಇಟ್ಕೊಳ್ಳಿ, ತಕ್ಷಣ ಆತನ ಕೆರೆ ಒಡ್ಡುವಂತ ಬಂದ್ರೆ ಅದಕ್ಕೆ ಅನೌನ್ಸ್ ಮಾಡಕ್ ನೀವು ಅವಕಾಶ ಇದೆ, ನೀವು ಮಾಡಿಸ್ಬಿಡಿ. ಯಾವುದೇ ಹಾನಿಯಾಗಕ್ಕೆ ಬಿಡಬೇಡಿ. ತಕ್ಷಣ ಅಥವಾ ಒಂದು ಸಣ್ಣ ಸೇತುವೆ ಏನಾದ್ರು ಕೊಚ್ಚಲು ಬಂದ್ರೆ ತಕ್ಷಣ ರೆಡಿ ಆಗಕ್ಕೆ ನೀವು ತಯಾರಾಗಿರ್ಬೇಕಲ್ಲ. ಜೈಲಿ ಒಂದು ಕೆರೆ ಅದೇ ಸರ್. ಅದನ್ನ ನಾವು ಅಟೆಂಡ್ ಮಾಡಿದ್ವಿ ಸರ್. ನೆಕ್ಸ್ಟ್ ಹೆದ್ದಾರಿಪುರ ಅಟೆಂಡ್ ಮಾಡಿ ಅದನ್ನ ರೆಡಿ ಮಾಡಿದ್ವಿ, ಮಾಡಿಸ್ಬಿಡಿ. ಹೆದ್ದಾರಿಪುರ ಏನು ನೋಡ್ಬಿಟ್ಟು ಅದು ಆಗೋದಿದ್ರೆ ಮಾಡಿಸ್ಬಿಡಿ ತಕ್ಷಣ. ಇಲ್ಲ ಮಾಡ್ತಾ ಇದ್ದಾರೆ. ಕೆರೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಅದು ಹೊರಡೋಗ್ಬಿಡುತ್ತೆ ಆಮೇಲೆ ಅದು ಅಲ್ವಾ. ಏನು ಡ್ಯಾಮೇಜ್ ಇದ್ರೆ ತಕ್ಷಣ ಅನೌನ್ಸ್ ಅನೌನ್ಸ್ ಮಾಡಿಸ್ಬಿಡಿ. ಏನ್ ತೊಂದರೆ ಇದೆ, ಯಾರು ಯೂಸ್ ಮಾಡಕ್ ಹೋಗ್ಬೇಡಿ. ಏನೇ ಆದ್ರೂ ಕೆಲಸ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು. ನಿಮ್ಮಲ್ಲಿ ಅಷ್ಟೇ ಏನಾಗಿದೆ ಸಾಗರ ನಗರಸಭೆ ಸಾಗರ ನಗರಸಭೆ ಹೇಳ್ತೀವಿ ಸರ್. ಮನೆ ಎಷ್ಟು ಹಾನಿ ಆಗಿದಾವೆ ಏನು ಅಂತ ಹೇಳಿ. ನಮಸ್ತೆ ಸರ್. ಕಳೆದ ವಾರ ಪೂರ್ತಿ ರಜೆ ಇದ್ದಾರೆ. ಇವತ್ತಿನ ಶಾಲೆಗಳು ಪ್ರಾರಂಭವಾಗಿದೆ ಸರ್. ಈಗ 85 ಸ್ಕೂಲ್ಗಳಲ್ಲಿ ಕ್ಲಾಸ್ ರೂಮ್ಸ್ ಹಾಳಾಗಿದ್ದಲ್ಲಿ ನೀರು ಸೋರಿಕೆ 85% ನಾವು ಪಟ್ಟಿ ಮಾಡಿದ್ವಿ ಸರ್. ಮೊನ್ನೆ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಅಲ್ಲಿ ತುರ್ತು ದುರಸ್ತಿಗೆ ನೀವು ಆದಷ್ಟು ಬೇಗ ಕ್ಲಾಸ್ ರೂಮ್ಸ್ ಎಷ್ಟು ಹಾಳಾಗಿದೆ, ಕಾಂಪೌಂಡ್ ಎಷ್ಟಾಗಿದೆ, ಟಾಯ್ಲೆಟ್ ಎಷ್ಟು ಹಾಳಾಗಿದೆ ಇವ್ರ ಬಗ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ರು. 85 ಕ್ಲಾಸ್ ರೂಮ್ಸ್ ಎಲ್ಲ ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಸರ್. ಕೆಲವು ಕಡೆ ಕಾಂಪೌಂಡ್ ಬಿದ್ದೋಗಿದೆ, ಕೆಲವು ಕಡೆ ಶೌಚಾಲಯ ಬಿದ್ದೋಗಿದೆ, 7 ಶೌಚಾಲಯ ಬಿದ್ದೋಗಿದೆ, ಕಾಂಪೌಂಡ್ ಒಂದು 10 ಸ್ಕೂಲ್ಗಳು ಕಾಂಪೌಂಡ್ ಬಿದ್ದೋಗಿದೆ. ಅವೆಲ್ಲಗಳನ್ನು ಪಟ್ಟಿ ಮಾಡಿ ನಾವು ಲಿಸ್ಟ್ ಮಾಡಿ ಈಗ ತಾಲೂಕು ಪಂಚಾಯತ್ಗೆ ಸಬ್ಮಿಟ್ ಮಾಡಿದ್ದೀವಿ. ಇವತ್ತಿಂದ ಶಾಲೆಗಳು ಪ್ರಾರಂಭವಾಗಿದ್ದಾರೆ. ಮತ್ತೆ ಈಗಾಗಲೇ ಗೋಡೆಗಳು ಸ್ವಲ್ಪ ಹಸಿ ಇರೋದ್ರಿಂದ ಮಳೆ ನುಗ್ಗಿರುವ ಏನೋ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾ ಟೀಚರ್ಸ್ಗೆ ನಾವು ಗೈಡ್ ಮಾಡಿದ್ದೀವಿ ಸರ್. ಮಕ್ಕಳಿಗೆ ಏನೋ ಹಾನಿ ಆಗದೆ ಹಾಗೆ ಸೇಫ್ಟಿ ಮೆಜರ್ಸ್ ಅನ್ನು ಕೈಗೊಂಡು ಅಂತ ಎಲ್ಲ ಜೊತೆ ನಾವು ಮಾತಾಡಿ ಅವ್ರಿಗೆ ಗೈಡ್ ಮಾಡಿದ್ದೀವಿ ಸರ್. ಶಾಲೆಗಳು ಏನಾಗಿದೆ, ಕಟ್ಟಡ ಬಿಡಕ್ಕಾಗಿದೆ, ಬಿಡಕ್ಕಾಗಿದೆ ಮಕ್ಕಳು ಇರ್ತಾರಲ್ಲ ಸರ್. ಖಂಡಿತ ಸರ್. ಈಗಾಗಲೇ ನಾನು CRC, BRP, ECO ಮೀಟಿಂಗ್ ಕರೆದು ಅವರಿಗೂ ಸಹ ಎಲ್ಲ ಗೈಡ್ ಮಾಡಿದ್ದೀನಿ ಸರ್. ಬಂದಿದ್ದೀರಿ ಅಷ್ಟೇ. ನನ್ನ ಕುಟುಂಬ ಬಂದಿದ್ದೀವಿ. ಯಾವ ಭೋಜನ ಮಸ್ತಿ ಮಾಡಕ್ ಬಂದಿಲ್ಲ ಇದೆ. ಯಾಕಂದ್ರೆ ಹೋದ ವರ್ಷ ಬರಗಾಲ ಇತ್ತು, ಬರ್ಲಿಕ್ಕೆ ಆಗಿರ್ಲಿಲ್ಲ. 1 ವರ್ಷ ಆಯ್ತು ಮಗಳು ಮದುವೆಯಾಗಿ ಮಗಳ ನೋಡ್ಲಿಕ್ಕೆ ಬರಕ್ ಆಗಿರ್ಲಿಲ್ಲ. ಈಗ ಮಗಳನ್ನ ನೋಡ್ಲಿಕ್ಕೆ ಅಂತ ಬಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಬಂದಿದೆ. ಎಲ್ಲ ಅಧಿಕಾರಿಗಳಿಗೆ, PAಗಳಿಗೆ ಎಲ್ಲರಿಗೆ ಹೇಳಿದ್ದೆ. ದಿನನಿತ್ಯ ನಾನೆಲ್ಲ ಅಧಿಕಾರಿಗಳ ಜೊತೆಗೆ, ನಮ್ಮ PAಗಳಿಗೆ, ನಮ್ಮ ಪ್ರೆಷರ್ ಆಫೀಸರ್ ಜೊತೆಗೆ ದಿನ ಸಂಪರ್ಕದಲ್ಲಿದೆ. ಹೌದೌದು. ಯಾಕಂದ್ರೆ ಇಲ್ಲಿ ವೆದರ್ ಆಗಿತ್ತು, ಬೇಗ ಹೋಗ್ಬೇಕಂತ ಇತ್ತಲ್ಲ, ಮುಂಚೆ ಬುಕ್ ಮಾಡಿದ್ದೆ. ಆಮೇಲೆ ಅಧಿವೇಶನ ಶುರುವಾಯಿತು. ಇಲ್ಲಿ ನನ್ನ ಪರವಾಗಿ ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ. ಮಂತ್ರಿಗಳಿಗೆ ಹೇಳಿದ್ದೀನಿ, ಸಾಗರದ ಯಾವುದೇ ಸಮಸ್ಯೆ ಬಂದ್ರೆ ನೀವೇ ನೋಡ್ಬೇಕಂತ ಮಾನ್ಯ ಮಧುಮಂಗಲ ಹೇಳಿದ್ದೀನಿ ಸರ್. ಏನಾದ್ರು ಸಭೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಆಗ್ಬೇಕಾಗಿರೋ ಕೆಲಸಗಳ ಬಗ್ಗೆ ಕ್ವಶನೀರ್ಸ್ ಏನಾದ್ರು ಕೊಟ್ಟಿದ್ರ ಸರ್ ತಾವು? ಕ್ವಶನ್ ಕೊಟ್ಟಿದ್ದೀನಿ. ಸರಿ, ಮುಖ್ಯ ಫ್ಲಡ್ಗಳಲ್ಲಿ ಅನಧಿಕೃತ ಮನೆಗಳಿಗೆ ಪರಿಹಾರ ಕೊಡಬೇಕು ಅದ್ರ ಬಗ್ಗೆ ನಿಯಮಗಳ ಸ್ಪಷ್ಟವಾಗಿ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೆಚ್ಚಿನ ಮನೆಗಳು ಆಸ್ಪತ್ರೆ ಖಾತೆ ಇರೋ ಮನೆಗಳೇ ಬಿದ್ದಿದೆ. ಬರೀ 5,000 ರೂಪಾಯಿ ಯಾವುದು ಸಾಕಾಗ್ತಾ ಬಂದವರು ಅದೊಂದು ದೊಡ್ಡ ಸಮಸ್ಯೆ. ಈಗ ನೀವು ಫಾಗಿಂಗ್ ಪ್ರೊಸೀಜರ್ ಹೊಡಿಬೇಕು. ಆಯ್ತು ಸರ್. ಕ್ಲೀನ್ ಮಾಡಬೇಕು, ಕ್ಲೀನ್ ಜಾಸ್ತಿ ಇರಲಿ. ಆಯ್ತು ಸರ್, ಮಾಡ್ತಾ ಆಗ್ಬೇಕು. ಎಲ್ಲೂ ಜನರಿಗೆ ಯಾರು ತೊಂದರೆ ಆಗ್ಬಿಡ್ತಾರೆ. ಆಯ್ತು ಸರ್. ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ನಮ್ಮ ಪರಂಪರೆ ಆಸ್ಪತ್ರೆ ಬಂದಾಗ ಅಲ್ಲಿ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಪರಂಪರೆ. ಆಯ್ತು ಸರ್, ಖಂಡಿತ.
ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು. ಅದು ಅಷ್ಟೇ ಹೊಸದಾಗೋದ್ರೂ ಅಷ್ಟೇ. ಹೊಸದಾಗೋದ್ರ ಬೇರೆ ಇದೆಯಾ? ಜಾಯಿನ್ ಆಗ್ತಾರೆ ಸರ್. ಆಗಿದೆ. ಓಕೆ, ಅದಷ್ಟೇ. ನಿಮ್ದು ಬಹಳ ಮುಖ್ಯವಾದಂತ ಕೆಲಸ. ಡೆಂಗ್ಯೂ ನಿಯಂತ್ರಣ ಆಗಬೇಕು, ಯಾರಿಗೂ ತೊಂದರೆ ಆಗ್ಬಾರ್ದು. ಆ ರೀತಿಯ ಎಲ್ಲ ರೀತಿಯ ಸಹಕಾರ ಕೊಡ್ಬೇಕಿರಲ್ಲ. ಓಕೆ ಸರ್ ರವಿ ತಹಸೀಲ್ದಾರ್ ಬ್ರೀಫ್ ಮಾಡ್ತಾರೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಈ ಕಳೆದ ಒಂದು ವಾರದಿಂದ ತುಂಬಾ ಹೆವಿ ರೈನ್ ಆಗ್ತಾ ಇತ್ತು ಸರ್. ನಿನ್ನೆಯಿಂದ ಸ್ವಲ್ಪ ಹಿಮ್ಮುಖ ಆಗಿದೆ ಸರ್. ಹಾಗಾಗಿ ಈಗ ಮನೆಗಳ ಬೀಳುವಂತ ಪ್ರಮಾಣಗಳು ಈಗ ನಮ್ಗೆ ಹೆಚ್ಚು ಕಂಡು ಬರ್ತಾ ಇದೆ ಸರ್. ಈಗಾಗಲೇ ನಮಗೆ ನಮ್ಗೆ ರಿಪೋರ್ಟ್ ಆದಂತ ಮನೆಗಳು 50 ಸರ್. ಮನೆ ಬಿದ್ದವರಿಗೆ ತಕ್ಷಣ ದುಡ್ಡು ಕೊಟ್ಟು ಕೇಳಿದ 10,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಮನೆ ಬಿದ್ದವರಿಗೆ ಈಗ ನಾವು 5,000 ರೂಪಾಯಿನ ನಾವು ನಿನ್ನೆ 3 ಕೊಟ್ಟಿದ್ದೀವಿ ಸರ್. ಆಮೇಲೆ ಹೌದು ಸರ್. ಮಾಡಿ. ಹಾ ಸರ್. ಈಗ ಎಲ್ಲಿ ಸರ್ ಎಲ್ಲ ಅನಧಿಕೃತ ಮನೆಗಳು ಹೆಚ್ಚಿಗೆ ಇದಾವೆ ಸರ್. ಅನಧಿಕೃತ ಮನೆಗಳದ್ದು ಇದಾಗ್ತದೆ. ಅಧಿಕೃತ ಮನೆಗಳಿಗೆ ತಕ್ಷಣ ಕೊಡ್ತಾ ಇದ್ದೀವಿ ಸರ್. ಈಗ ನಾವು 9 ಮನೆ ಅಧಿಕೃತ ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್. 1 ಮನೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಹಾನಿ ಆಗಿತ್ತು. ಅದನ್ನ ನಿನ್ನೆ ಕೊಡ್ತೀವಿ ಸರ್ ಮನೆ ಉಸ್ತುವಾರಿ ಸಚಿವರಿಂದ. ಅದೇ ರೀತಿ ಸರ್ ನಮ್ಮಲ್ಲಿ ಈಗ ಒಟ್ಟು ಕೊಟ್ಟಿಗೆ ಮನೆ 26 ಹಾನಿ ಆಗಿದೆ ಸರ್. ರಿಪೋರ್ಟ್ ಆಗಿರೋದು 14 ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್. ಅದೇ ರೀತಿ ಪ್ರಾಣಿ ಹಾನಿ ಆಗಿದ್ದು ಇವತ್ತು